ಮಂಡ್ಯ ಲೋಕದತ್ತ ಮುಖ ಮಾಡಿಲ್ಲ ಸಂಸದೆ ಸುಮಲತಾ ಅಂಬರೀಶ್. ಸುಮಲತಾ ನಡೆ ಬಗ್ಗೆ ಜೆಡಿಎಸ್ನ ನಾಯಕರು ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಜೊತೆ ಪ್ರಚಾರಕ್ಕೆ ಇಳಿಯದ ಸುಮಲತಾ ಅಂಬರೀಶ್ ವಿರುದ್ಧ ಜೆಡಿಎಸ್ ನಾಯಕರು ಒಂದಷ್ಟು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಈಗಾಗಲೇ ಸುಮಲತಾ ಅಂಬರೀಶ್ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾಗಿದೆ. ಮೈತ್ರಿ ಪಾಳೆಯದಲ್ಲಿ ಈ ಒಂದು ನಡೆ ಗೊಂದಲವನ್ನ ಮೂಡಿಸಿದೆ. ಸುಮಲತಾ ನಡೆ ಬಗ್ಗೆ ನೇರವಾಗಿ ರಾಜ್ಯ ಬಿಜೆಪಿ ನಾಯಕರ ಗಮನಕ್ಕೆ ತಂದಿದೆ ಜೆಡಿಎಸ್ ಟೀಮ್. ಸುಮಾ ನಡೆಯಿಂದ ಮಂಡ್ಯ ನಾಯಕರಲ್ಲಿ ಅನುಮಾನ ಮತ್ತೆ ಬೇಸರ ಎರಡೂ ಕೂಡ ಆರಂಭ ಆಗಿದೆ. ಸುಮಲತಾ ಅವರ ಆಪ್ತ ನಟ ದರ್ಶನ್ರಿಂದ ಸಹ ಮಂಡ್ಯದಲ್ಲಿ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಆರಂಭ ಆಗಿದೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಗಣಪತಿ, ಹಾಲಿ ಸಂಸದೆ ಬಿಜೆಪಿಗೆ ಸೇರ್ಪಡೆ ಆಗಿರೋ ಅಂತ ಸುಮಲತಾ ಅಂಬರೀಶ್ ಈ ತನಕ ಎಚ್.ಡಿ. ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಬಂದಿಲ್ಲ. ಇದು ಸಾಕಷ್ಟು ಅನುಮಾನ ಮತ್ತೆ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಜೆಡಿಎಸ್ ನಾಯಕರ ಬೇಡಿಕೆ ಏನು? ಸುಮಲತಾ ಏನು ಮಾಡ್ತಾರೆ ಈಗ? ಗಣಪತಿ ಮಧುಸೂದನ್, ನೋಡಿ, ಆರಂಭದಲ್ಲಿ ಸಂಸದೆ ಸುಮಲತಾ ಅವರು ತಮ್ಮ ಕ್ಷೇತ್ರವನ್ನು ಬಿಟ್ಕೊಟ್ಟಾಗ ಕುಮಾರಸ್ವಾಮಿ ಅವರಿಗೆ ಬಹಳಷ್ಟು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು. JDS ಅವರು ಇರ್ಬೋದು ಹಾಗೂ BJP ನಾಯಕರು ಇರ್ಬೋದು. ಆದರೆ ಇವತ್ತು ಅನುಮಾನ ಕಾಡ್ತಿರುವಂಥದ್ದೇನು, ಕ್ಷೇತ್ರ ಬಿಟ್ಕೊಟ್ಟಂತಹ ಸುಮಲತಾ ಅವರು ಇವತ್ತು ಕುಮಾರಸ್ವಾಮಿ ಪರವಾಗಿ ಪ್ರಚಾರಕ್ಕೆ ಯಾಕೆ ಬರ್ತಾ ಇಲ್ಲ, ಜೊತೆಯಾಗಿ ಯಾಕೆ ಪ್ರಚಾರಕ್ಕೆ ಹೋಗ್ತಾ ಇಲ್ಲ ಅನ್ನೋದು ಕೂಡ ಒಂದಷ್ಟು ಅಸಮಾಧಾನ ಇದೆ. ಜೊತೆಗೆ ಅನುಮಾನ ಕೂಡ ಅಲ್ಲಿರುವಂತಹ JDS ನಾಯಕರು ಜೊತೆಗೆ BJP ನಾಯಕರು ವ್ಯಕ್ತಪಡಿಸ್ತಾ ಇರುವಂಥದ್ದು. ನೋಡಿ, ಬೇರೆ ಬೇರೆ ಕ್ಷೇತ್ರಕ್ಕೆಲ್ಲ ಈಗಾಗಲೇ ಸಂಸದೆ ಸುಮಲತಾ ಅವರು ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ. ಕುಮಾರಸ್ವಾಮಿ ಪರವಾಗಿ ಯಾಕೆ ಬರ್ತಾ ಇಲ್ಲ ಒಂದು. ಅದೇ ರೀತಿಯಾಗಿ ನೋಡಿ, ಕುಮಾರಸ್ವಾಮಿ ಅವರಿಗೆ ಈಗಾಗಲೇ ಕ್ಷೇತ್ರ ಬಿಟ್ಕೊಟ್ಟಿದ್ರು ಕೂಡ ಸುಮಲತಾ ಅವರ ಮತ್ತೆ ಕುಮಾರಸ್ವಾಮಿ ನಡುವೆ ಏನಾದರೂ ಕೂಡ ವೈಮನಸ್ಸು ಇನ್ನೂ ಇದೆಯಾ ಅನ್ನೋದು ಕೂಡ ಒಂದಷ್ಟು ಕ್ಷೇತ್ರದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಜೊತೆಯಾಗಿ ಸುಮಲತಾ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ನಟ ದರ್ಶನ್ ಅವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈಗ ಚುನಾವಣೆ ಇನ್ನೇನು 26ಕ್ಕೆ ಇರುವಂಥದ್ದು, ಬಹಿರಂಗ ಪ್ರಚಾರ 24ಕ್ಕೆ ಅಂತ್ಯವಾಗುತ್ತೆ. ಇನ್ನಿರುವಂಥದ್ದು ಕೆಲವೇ ದಿನಗಳಲ್ಲಿ. ಈಗಲಾದರೂ ಕೂಡ ಸುಮಲತಾ ಅವರು ಕುಮಾರಸ್ವಾಮಿ ಪರವಾಗಿ ಜೊತೆಯಾಗಿ ಬಂದು ಪ್ರಚಾರ ಮಾಡ್ತಾರಾ ಮಾಡಲ್ವಾ ಅನ್ನೋದು ಕೂಡ ಒಂದು ಅಸಮಾಧಾನ ಇರೋದ್ರಿಂದ ನೇರವಾಗಿ ರಾಜ್ಯ BJP ನಾಯಕರಿಗೆ JDS ನಾಯಕರು ಒಂದಷ್ಟು ಅಸಮಾಧಾನವನ್ನ ಜೊತೆಗೆ ಒಂದಷ್ಟು ಬೇಸರವನ್ನ ತಲುಪಿಸ್ತಾರೆ. ಆದಷ್ಟು ಬೇಗ ಒಂದು ಪ್ರಚಾರ ಮಾಡಿದ್ದೇ ಆದಲ್ಲಿ ಕ್ಷೇತ್ರದಲ್ಲಿ ಒಂದಷ್ಟು ಬೆಳವಣಿಗೆ ಕೂಡ ಆಗುತ್ತೆ, ಬೇರೆ ರೀತಿಯಾದ ಸಂದೇಶ ಕೂಡ ಹರಡಲ್ಲ. ಹೀಗಾಗಿ ಆದಷ್ಟು ಬೇಗ ಕುಮಾರಸ್ವಾಮಿ ಪರವಾಗಿ ಸುಮಲತಾ ಅವರು ಪ್ರಚಾರಕ್ಕೆ ಬರಲಿ ಅಂತ ಒಂದಷ್ಟು ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ರಾಜ್ಯ ನಾಯಕರು ಈಗಾಗಲೇ ಹೈಕಮಾಂಡ್ ನಾಯಕರು ಮೊರೆ ಹೋಗಿದ್ದಾರೆ. ಅಂದ್ರೆ ನೇರವಾಗಿ ಸುಮಲತಾ ಅವ್ರಿಗೂ ಕೂಡ ಹೇಳೋಕ್ಕಾಗಲ್ಲ, ಅಂದ್ರೆ ನೇರವಾಗಿ ಪ್ರಚಾರಕ್ಕೆ ಹೋಗಿ ಅಂತ. ಹೀಗಾಗಿ ಹೈಕಮಾಂಡ್ ನಾಯಕರ ಮೂಲಕ ಒಂದಷ್ಟು ಸಂದೇಶ ಕೊಡಲಿಕ್ಕೆ ರಾಜ್ಯ BJP ನಾಯಕರು ರೆಡಿಯಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಸುಮಲತಾ ಅಂಬರೀಶ್ ಅವರು ಇವತ್ತು ಕೂಡ ಯಡಿಯೂರವರ ಪ್ರಚಾರಕ್ಕೆ ಪರವಾಗಿ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ. ಮೊನ್ನೆ PC ಮೋಹನ್ ಅವರ ಪರವಾಗಿ ಪ್ರಚಾರ ಮಾಡಿದ್ರು, ಹಾಗೆ ಉಡುಪಿಯಲ್ಲೂ ಕೂಡ ಪ್ರಚಾರ ಮಾಡಿದ್ರು. ಕುಮಾರಸ್ವಾಮಿ ಅವರ ಪರವಾಗಿ ಯಾಕೆ ಬರ್ತಾ ಇಲ್ಲ ಅನ್ನೋದು ಕೂಡ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಸ್ವತಃ ಸುಮಲತಾ ಅವರು ಆ ಪ್ರಚಾರದಲ್ಲಿ ಭಾಗಿಯಾಗಿ ಒಂದಷ್ಟು ಉತ್ತರವನ್ನು ಕೊಡಬೇಕಾಗಿದೆ, ಒಂದಷ್ಟು ಗೊಂದಲವನ್ನು ಕೂಡ ಬಗೆಹರಿಸಬೇಕಾಗಿ ಇರುವಂಥದ್ದು. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.